ದೃಷ್ಟಿ ಹಾಯಿಸಿದಷ್ಟು ಜನವೋ ಜನ. ಬಸ್ಗಳನ್ನೇ ಅಲುಗಾಡಿಸುತ್ತಿರೋ ಆಕ್ರೋಶಧರಿತ ರೈತರೊಂದಿಗೆ ವಿವಿಧ ಮಠಗಳ ಸ್ವಾಮೀಜಿಗಳು, ಹಲವು ರಾಜಕೀಯ ಪಕ್ಷಗಳ ನಾಯಕರು, ಹೋರಾಟಗಾರರನ್ನು ಹತ್ತಿಕ್ಕಲು ಹರಸಾಹಸ ಪಡುತ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಿಟ್ಟೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ರೈತ ಸಂಘ ಸೇರಿದಂತೆ ಪಕ್ಷಾತೀತವಾಗಿ ಹೋರಾಟ ಆರಂಭವಾಗಿದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಪ್ರತಿಭಟನೆ ಆರಂಭವಾಗಿದ್ದು, ರೈತ ಸಂಘ ಹಾಗೂ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು, ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪಕ್ಷಾತೀತವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಎಲ್ಲ ರೈತರು ಪಕ್ಷಾತೀತವಾಗಿ ಭಾಗವಹಿಸಿದ್ದಾರೆ ಎಂದರು. ಸಿದ್ದರಾಮಯ್ಯ ಸರ್ಕಾರ ಸತ್ತುವಾಗಿದೆ. ಪೊಲೀಸರನ್ನ ಬಳಸಿಕೊಂಡು ಹೋರಾಟಗಾರರನ್ನ ಬಂಧಿಸಲು ಮುಂದಾಗಿದ್ದಾರೆ. ನಮ್ಮ ಹೆಣದ ಮೇಲೆ ನೀರನ್ನ ತೆಗೆದುಕೊಂಡು ಹೋಗಲಿ, ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ. ತುಮಕೂರು ನೀರನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ರಾಮನಗರಕ್ಕೆ ನೀರು ಕೊಡಲ್ಲ. ರಕ್ತ ಕೊಟ್ಟೆವು, ನೀರು ಮಾತ್ರ ಬಿಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ರೈತರ ಶಾಪ ತಟ್ಟುತ್ತೆ. ಮುಖ್ಯಮಂತ್ರಿ ಆಗುತ್ತೀರಾ? ರೈತರು ನಾವೆಲ್ಲ ಗಂಡಸು ಅಂತ ಬಂದಿದ್ದೇವೆ. ಗೋಲಿಬಾರ್ ಮಾಡ್ತೀರಾ ಮಾಡ್ರಿ, ನಮ್ಮ ಪ್ರಾಣ ಕೊಡ್ತೇವೆ. ರಾಮನಗರಕ್ಕೆ ನೀರು ಬಿಡುವುದಿಲ್ಲ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ, ಮುಂದೆ ದೊಡ್ಡ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಗುಬ್ಬಿ ವಾಸಣ್ಣ, ಜನ 5 ಬಾರಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ದಯವಿಟ್ಟು ಹೋರಾಟಕ್ಕೆ ಬನ್ನಿ. ಪಾಪ ವಾಸಣ್ಣ ಏನು ಮಾಡ್ತಾರೆ? ಕಾಂಗ್ರೆಸ್ ನಂಬಿಕೊಂಡು ಜೆಡಿಎಸ್ ಬಿಟ್ಟು ಹೋದರು. ಅಲ್ಲಿ ನೀಟಾಗಿ ನಡೆಸಿಕೊಳ್ಳುತ್ತಿಲ್ಲ. ಅವರೇನ್ ಮಾಡ್ತಾರೆ? ವಾಸಣ್ಣ ಬನ್ನಿ, ನಿಮ್ಮ ಕ್ಷೇತ್ರದ ಜನರನ್ನ ಉಳಿಸೋಣ ಎಂದು ಮನವಿ ಮಾಡಿದರು. ರಬ್ಬರ್ ಸ್ಟಾಂಪ್ ಆಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನರಸತ್ತ ಶಾಸಕ ಅಂತ ನಮ್ಮ ತಾಲೂಕು ಕೋಟೆ ಬಾಗಿಲು ತೆಗೆದುಬಿಟ್ಟು ಡಿ.ಕೆ. ಶಿವಕುಮಾರ್ ಕೈಲಿ ಅಧಿಕಾರದ ಆಸೆಗೋಸ್ಕರ ಒಂದು ರೈತರನ್ನೆಲ್ಲ ಹಣ ಇಟ್ಟು ಅಧಿಕಾರದ ಆಸೆಗೋಸ್ಕರ ನಮಗೆಲ್ಲ ಅದೇನು ಅವ್ವ ಅಂತ ಕೆಳಗವ್ವ ಅಂತ ಅವ್ರಿಗೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಅದಕ್ಕೆ ಮುಂಚೂಣಿಯಲ್ಲಿ ಶಾಸಕ ಅಂತಲೇ ಹೇಳ್ಬೋದು. ಆದ್ಮೇಲೆ 80 ದಶಕದಲ್ಲಿ ಏನೇನು ಅಡೆತಡೆ ಆಯಿತು ನೀರು ಬಂತು. ತುಮಕೂರು ಏನಾರ ಬೆಂಗಳೂರು ಆಲ್ಟರ್ನೇಟಿವ್ ಆಗಿ ಬೆಳೆಯಕ್ಕೆ ಏನಾರ ಒಂದು ಅವಕಾಶ ಹೇಳ್ತೀವಿ ಅಂದರೆ ಹೇಮಾವತಿ ಮುಖ್ಯ ಕಾರಣ. ಹೇಮಾವತಿ ಇಲ್ಲ ಅಂದರೆ ತುಮಕೂರು ಜಿಲ್ಲೆ ಬರಗಾಡಲ್ಲಿ ಬರಗಾಡಾಗ್ತದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ಇಡೀ ಜಿಲ್ಲೆಯಲ್ಲಿ ರೈತರು ಒಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ ತುಮಕೂರು ಜಿಲ್ಲೆಯ ರೈತರ ಶಾಪ ತಟ್ಟುತ್ತದೆ. ನಮ್ಮ ಜಿಲ್ಲೆಯ ನೀರನ್ನ ರಾಮನಗರಕ್ಕೆ ಬಿಡುವುದಿಲ್ಲ. ಪ್ರಾಣ ಕೊಟ್ಟೆವು, ಆದರೆ ನೀರು ಬಿಡುವುದಿಲ್ಲ. ಜಿಲ್ಲೆಯ ಮರಣ ಶಾಸನವಾಗಿದೆ ಎಂದು ಆರೋಪಿಸಿದರು. ಜ್ಯೋತಿ ಗಣೇಶ್ ಮಾತನಾಡಿ, ಹೇಮಾವತಿ ವಿಚಾರವಾಗಿ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲ. ಕುಣಿಗಲ್ಗೆ ಮೀಸಲಿಟ್ಟ ನೀರು ತೆಗೆದುಕೊಂಡು ಹೋಗಲಿ, ಅದಕ್ಕೆ ನಾವು ವಿರೋಧ ಮಾಡಲ್ಲ. ಆದರೆ ತುಮಕೂರು ಜಿಲ್ಲೆಯ ನೀರನ್ನ ರಾಮನಗರಕ್ಕೆ ಬಿಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ತುಮಕೂರು ಜಿಲ್ಲೆಯ ರೈತರಿಗೆ ವಿಷ ಕೊಟ್ಟು ನೀರನ್ನ ರಾಮನಗರಕ್ಕೆ ತೆಗೆದುಕೊಂಡು ಹೋಗಿ. ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ಎಲ್ಲ ಶಾಸಕರು ಮೀಟಿಂಗ್ ಕರೆದು ತಕ್ಷಣ ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲವಾದರೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ.